ನಮಸ್ಕಾರ ವೀಕ್ಷಕರೇ, ಹಾರ್ಟ್ಲಿ ವೆಲ್ಕಮ್ ಟು ಮೌನೇಶ್ ಅಜಯ್ ಯೂಟ್ಯೂಬ್ ಚಾನಲ್. ಇದೀಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು ಹೊಸ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ. ಅದು ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆ. ಏನಿದು ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆ, ಯಾರು ಇದಕ್ಕೆ ಅರ್ಹರಾಗಿರುತ್ತಾರೆ, ಹೇಗೆ ಅರ್ಜಿಯನ್ನು ಸಲ್ಲಿಸುವುದು ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಜನವರಿ 22ರಂದು ರಾಮ ಮಂದಿರವನ್ನು ಉದ್ಘಾಟನೆ ಮಾಡಲಾಯಿತು ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಯಲ್ಲಿ. ಆ ಒಂದು ರಾಮ ಮಂದಿರದ ಉದ್ಘಾಟನೆಯನ್ನು ಕಾರ್ಯಕ್ರಮವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಸಾರಥ್ಯದಲ್ಲಿ ಮಾಡಲಾಗ್ತದೆ. ಅವರು ಶ್ರೀರಾಮನ ಒಂದು ಉದ್ಘಾಟನೆಯನ್ನು ಮಾಡಿದ ಮೇಲೆ, ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದ ಮೇಲೆ ಡೈರೆಕ್ಟಾಗಿ ನವದೆಹಲಿಗೆ ತೆರಳುತ್ತಾರೆ. ದೆಹಲಿಯಲ್ಲಿ ಹೋಗಿ ಈ ಒಂದು ಯೋಜನೆಗೆ ಚಾಲನೆಯನ್ನು ನೀಡುತ್ತಾರೆ. ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆ ಅನ್ನುವಂಥದ್ದು. ಯಾಕೆ ಆ ದಿನವೇ ಈ ಒಂದು ಯೋಜನೆಗೆ ಚಾಲನೆಯನ್ನು ನೀಡಿದರು ಅನ್ನುವಂಥದ್ದು ಹೇಳೋದಾದರೆ, ಪ್ರಧಾನಮಂತ್ರಿಯವರು ಹೇಳಿರ್ತಕ್ಕಂಥ ಹೇಳಿಕೆಯ ಪ್ರಕಾರ ಪ್ರಭು ಶ್ರೀರಾಮ ಅವರು ಯದುವಂಶದ ಸೂರ್ಯವಂಶದ ಒಂದು ಕುಡಿ. ಅವರು ಇಡೀ ಜಗತ್ತಿಗೆ ಬೆಳಕನ್ನು ತಂದುಕೊಟ್ಟಂಥ ಆದರ್ಶ ವ್ಯಕ್ತಿ. ಅಂತಹ ವ್ಯಕ್ತಿತ್ವ ಅವರದ್ದು. ಇಡೀ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ವ್ಯಕ್ತಿತ್ವ ಪ್ರಭು ಶ್ರೀರಾಮನದ್ದು. ಆ ಒಂದು ಶ್ರೀರಾಮನ ಒಂದು ಜನ್ಮಭೂಮಿಯನ್ನು ಉದ್ಘಾಟನೆ ಮಾಡಿದ್ದಕ್ಕಾಗಿ, ಆ ಒಂದು ಸವಿನೆನಪಿಗಾಗಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು. ಪ್ರಭು ಶ್ರೀರಾಮನ ಒಂದು ರಾಮ ಮಂದಿರ ಅಯೋಧ್ಯೆಯಲ್ಲಿ ಉದ್ಘಾಟನೆಯನ್ನು ಮಾಡಿದ ಒಂದು ನೆನಪಿಗಾಗಿ ಈ ಒಂದು ಯೋಜನೆಯನ್ನು ತಂದಿರತಕ್ಕಂಥದ್ದು ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆ ಅನ್ನುವಂಥದ್ದು. ಯಾಕಂತಂದರೆ ಈ ಒಂದು ಯೋಜನೆ ಅಡಿಯಿಂದ ಭಾಳಷ್ಟು ಮನೆಗಳಿಗೆ, ಒಂದು ಭಾರತದಲ್ಲಿ ವಾಸಿಸಿರ್ತಕ್ಕಂಥ ಮಧ್ಯಮ ವರ್ಗದ ಮತ್ತು ಕಡುಬಡತನದಲ್ಲಿರ್ತಕ್ಕಂಥ ಒಂದು ಮನೆಗಳಿಗೆ ಉಚಿತವಾಗಿ ವಿದ್ಯುತ್ತನ್ನು ನೀಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತದೆ. ಹೇಗೆ ಇದನ್ನು ಸದುಪಯೋಗಪಡಿಸ್ಕೊಳ್ಬೋದು, ಏನು ಈ ಯೋಜನೆ ಎಲ್ಲವೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಒಂದು ವೀಡಿಯೋಸ್ಗಳನ್ನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ, ನಂತರದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನುವಂಥ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಇದರಿಂದ ಯಾವುದೇ ರೀತಿಯಾದಂಥ ಹೊಸ ವೀಡಿಯೋಗಳನ್ನು ಮಾಡಿದಾಗ ನಿಮಗೆ ಅಪ್ಡೇಟ್ ಅನ್ನುವಂಥದ್ದು ಬರುತ್ತೆ. ಮತ್ತು ಈ ಒಂದು ವಿಡಿಯೋವನ್ನು ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಲೈಕನ್ನು ಮಾಡಿರಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕೊನೆಯದಾಗಿ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇದರಿಂದ ನಾವು ಬೇರೆ ವಿಡಿಯೋಗಳನ್ನು ಮತ್ತು ಅತ್ಯಂತ ಉಪಯುಕ್ತವಾದಂಥ ಮಾಹಿತಿಗಳನ್ನು ನಿಮಗೆ ನೀಡೋದಕ್ಕೆ ಸಹಕಾರಿ ಆಗ್ತದೆ ಅಂತ ಹೇಳ್ತಾ, ಹೌದು, ಈಗ ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆ ಅನ್ನುವಂಥದ್ದು ಭಾರತ ಸರ್ಕಾರ ಈ ಮುಂದೆ ಜಾರಿಗೆ ತರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತದೆ. ಇದು ಜನವರಿ 22ರಂದೇ ಪ್ರಧಾನಿ ನರೇಂದ್ರ ಮೋದಿಯವರು ನೀಡಿರ್ತಕ್ಕಂಥ ಒಂದು ಚಾಲನೆಯ ಒಂದು ಯೋಜನೆ ಆಗಿರುತ್ತದೆ. ಪ್ರಭು ಶ್ರೀರಾಮನ ಒಂದು ಉದ್ಘಾಟನೆಯ ಸವಿನೆನಪಿಗಾಗಿ ಈ ಒಂದು ಯೋಜನೆಯಡಿಯಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ 1 ಕೋಟಿ ಮನೆಗಳಿಗೆ ಉಚಿತವಾಗಿ ವಿದ್ಯುತ್ತನ್ನು ಸರಬರಾಜು ಮಾಡಲಾಗ್ತದೆ. ಉಚಿತವಾಗಿ ವಿದ್ಯುತ್ ಯೋಜನೆಯನ್ನು ನೀಡಲಾಗ್ತದೆ. ಯಾವ ರೀತಿಯಾಗಿ ಈ ಒಂದು ಯೋಜನೆ ಸಕಾರಗೊಳ್ಳುತ್ತದೆ ಅನ್ನುವಂಥದ್ದನ್ನು ನೋಡೋದಾದರೆ, ಯಾವ ರೀತಿಯಾಗಿ ಈ ಒಂದು ಯೋಜನೆ ಅನ್ನುವಂಥದ್ದು ಜಾರಿಗೆ ಬರುತ್ತೆ ಅನ್ನುವಂಥದ್ದು ನೋಡೋದಾದರೆ, ಸೋಲಾರ್ ಸಿಸ್ಟಮ್ ಮೂಲಕ ಈ ಒಂದು ಯೋಜನೆಗೆ ಉಚಿತ ವಿದ್ಯುತ್ತನ್ನು ನೀಡ್ತಾ ಹೋಗ್ತದೆ. ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿರುತ್ತದೆ. ಅಂದರೆ ಮೊದಲ ಬಾರಿಗೆ 1 ಕೋಟಿ ಮನೆಗಳಿಗೆ ಭಾರತದಲ್ಲಿ ಸೌರ ವಿದ್ಯುತ್ ಶಕ್ತಿಯ ಮೂಲಕ ಸೋಲಾರ್ ಒಂದು ಪವರ್ ಮೂಲಕ ವಿದ್ಯುತ್ತನ್ನು ಉತ್ಪಾದನೆಯನ್ನು ಮಾಡ್ತಾರೆ. ಮತ್ತು ಆ ಒಂದು ವಿದ್ಯುತ್ ಉತ್ಪಾದನೆಯಂತಹ ಒಂದು ಮನೆಯಲ್ಲಿ ಆ ಒಂದು ಕರೆಂಟ್ ಅನ್ನುವಂಥದ್ದು ಉಪಯೋಗಕ್ಕೆ ಬರುತ್ತದೆ. ಆ ಒಂದು ಮನೆಯವರೇ ಆ ಒಂದು ವಿದ್ಯುತ್ತನ್ನು ಒಂದು ಸದುಪಯೋಗವನ್ನು ಪಡೆದುಕೊಳ್ಬೋದು. ಇದರಿಂದ ಏನಾಗುತ್ತೆ ಅಂತಂದರೆ, ವಿದ್ಯುತ್ ಬೆಲೆ ಅನ್ನುವಂಥದ್ದು ಭಾಳಷ್ಟು ಕಡಿಮೆ ಬರುತ್ತೆ. ಅವರು ಈಗಾಗಲೇ ಸೋಲಾರ್ ಪ್ಲ್ಯಾಂಟನ್ನು ಮನೆ ಮೇಲೆ ಹಾಕ್ಕೊಂಡಿರೋದ್ರಿಂದ, ಅದರಿಂದ ಅವರು ವಿದ್ಯುತ್ತನ್ನು ಬಳಸುತ್ತಿರೋದ್ರಿಂದ ಅವರು ಇನ್ನಿತರ ಮೂಲಗಳಿಂದ ವಿದ್ಯುತ್ತನ್ನು ಕನ್ಸ್ಯೂಮ್ ಮಾಡೋದು ಭಾಳಷ್ಟು ಕಡಿಮೆ ಆಗುತ್ತೆ. ಅಂದರೆ ಬೆಸ್ಕಾಮ್ ಆಗಿರ್ಬೋದು, ಮೆಸ್ಕಾಮ್ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಏನು ಕಂಪ್ನಿಗಳಿದ್ದಾವೆ ವಿದ್ಯುತ್ತನ್ನು ಸರಬರಾಜು ಮಾಡ್ತಕ್ಕಂಥ ಕಂಪ್ನಿಗಳು, ಅವು ನೀಡ್ತಕ್ಕಂಥ ಒಂದು ಕರೆಂಟ್ನಲ್ಲಿ ನಾವು ಭಾಳಷ್ಟು ಕಡಿಮೆ ಪ್ರಮಾಣದಲ್ಲಿ ಉಪಯೋಗವನ್ನು ಮಾಡಿಕೊಳ್ಬೋದು. ಯಾಕಂತಂದರೆ ನಮ್ಮ ಮನೆಯಲ್ಲೇ ಕರೆಂಟು ಉತ್ಪಾದನೆ ಆಗೋದ್ರಿಂದ ಭಾಳಷ್ಟು ಕಡಿಮೆ ಬಿಲ್ ಅನ್ನುವಂಥದ್ದು ಬರುತ್ತೆ. ಇದು ಜಾರಿಗೆ ತರತಕ್ಕಂಥ ಉದ್ದೇಶ ಏನಂತಂದರೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಕೂಡ ಎಲ್ಲ ಒಂದು ಸಾಮಾನ್ಯ ವರ್ಗದ ಜನರಲ್ಲಿ ಭಾಳಷ್ಟು ಕಾಡ್ತಕ್ಕಂಥ ಸಮಸ್ಯೆ ಅಂದರೆ ಕರೆಂಟ್ ಬಿಲ್ನ ಸಮಸ್ಯೆ. ಅದಂತೂ ಮಧ್ಯಮ ವರ್ಗದ ಜನರಿಗೆ, ಮಿಡ್ಲ್ ಕ್ಲಾಸ್ ಒಂದು ಫ್ಯಾಮಿಲೀಸ್ಗಳಿಗೆ ಇದು ಒಂದು ತಲೆನೋವಾಗಿ ಬಿಟ್ಟಿರ್ತದೆ. ಯಾಕಂದರೆ ಭಾಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಕರೆಂಟ್ ಬಿಲ್ ಅನ್ನುವಂಥದ್ದು ತಿಂಗಳಿಂದ ತಿಂಗಳಿಗೆ ಹೆಚ್ಚಾಗ್ತಾ ಹೋಗ್ತಾ ಇರ್ತದೆ. ಆದ ಒಂದು ನಿಟ್ಟಿನಿಂದಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಒಂದು ಯೋಜನೆಗೆ ಚಾಲನೆಯನ್ನು ನೀಡಿದ್ದಾರೆ. ಈ ಒಂದು ಕರೆಂಟ್ ಬಿಲ್ಲನ್ನು ಹೊರೆಯನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಯೋಜನೆ ಅಂತ ಹೇಳಿದ್ರು ಕೂಡ ಇದು ತಪ್ಪಾಗಲ್ಲ. ಇನ್ನು ಈ ಒಂದು ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯನ್ನು ಸೋಲಾರ್ ಮೂಲಕನೇ ಯಾಕೆ ತೆಗೆದುಕೊಂಡು ಬಂದ ಅಂತ ಹೇಳಿದ್ರೆ, ಇದು ಎಕೋ ಫ್ರೆಂಡ್ಲಿ ಆಗಿರ್ತಕ್ಕಂಥ ಒಂದು ವಿದ್ಯುತ್ ಯೋಜನೆ ಆಗಿರುತ್ತದೆ.
ಇದು ನೈಸರ್ಗಿಕ ಮೂಲ ಆಗಿರತಕ್ಕಂಥ ಸೂರ್ಯನಿಂದಲೇ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಒಂದು ನಿಸರ್ಗಕ್ಕೆ ಯಾವುದೇ ರೀತಿಯಾದಂಥ ಹಾನಿಕಾರಕ ಆಗಿರೋದಿಲ್ಲ ಮತ್ತು ಎಕೋ ಫ್ರೆಂಡ್ಲಿ ಆಗಿ ನಾವು ಕರೆಂಟನ್ನು ಉತ್ಪಾದನೆ ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ನಾವು ಕರೆಂಟನ್ನು ಯಾವ ರೀತಿಯಾಗಿ ಪಡಿತಾ ಇದ್ದೇವೆ, ಯಾವ ರೀತಿಯಾಗಿ ಕರೆಂಟ್ ಉತ್ಪಾದನೆ ಆಗ್ತದೆ ಅನ್ನೋಂಥದ್ದು ನೋಡೋದಾದರೆ ಕರ್ನಾಟಕದಲ್ಲಿ, ಬೇರೆ ಸ್ಟೇಟಲ್ಲಿ ಬಿಟ್ಬಿಡೋಣ, ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಕರೆಂಟ್ ಉತ್ಪಾದನೆ ಆಗ್ತಕ್ಕಂಥದ್ದು 2 ಮೂಲಗಳಿಂದ. ಒಂದು ಜಲವಿದ್ಯುತ್ ಶಕ್ತಿ, ನೀರಿನ ಒಂದು ಮೂಲದಿಂದ ಕರೆಂಟನ್ನು ಉತ್ಪಾದನೆ ಮಾಡ್ತಾರೆ. ಎರಡನೇದು ಥರ್ಮಲ್ ವಿದ್ಯುತ್ ಶಕ್ತಿ ಅಂದರೆ ಕೋಲ್ ಅಂದರೆ ಕಲ್ಲಿದ್ದಲನ್ನು ಬಳಸಿಕೊಂಡು ಅದರ ಒಂದು ಹವೆಯ ಮೂಲಕ ಒಂದು ಕರೆಂಟನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು, ಥರ್ಮಲ್ ವಿದ್ಯುತ್ ಶಕ್ತಿಯ ಮೂಲಕ ಕರೆಂಟನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು. ಇನ್ನು ದೇಶದಲ್ಲಿ ಅತಿ ಹೆಚ್ಚಾಗಿ ಉತ್ಪಾದನೆ ಆಗುತ್ತಂಥದ್ದು ಥರ್ಮಲ್ ಒಂದು ವಿದ್ಯುತ್ ಶಕ್ತಿಯಿಂದ, ಥರ್ಮಲ್ ಹೈಡ್ರೋ ಪವರ್ ಮೂಲಕ ಕರೆಂಟನ್ನು ಅತಿ ಹೆಚ್ಚಾಗಿ ದೇಶದಲ್ಲಿ ಉತ್ಪಾದನೆ ಮಾಡ್ತಾರೆ. ಇದರಿಂದ ಏನಾಗ್ತದೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಆ ಒಂದು ನೈಸರ್ಗಿಕ ಸಂಪನ್ಮೂಲಗಳು ಭಾಳಷ್ಟು ಬರಿದಾಗ್ತಾ ಹೋಗ್ತಾ ಇದೆ. ಕಲ್ಲಿದ್ದಲು ಅನ್ನುವಂಥದ್ದು ಭಾಳಷ್ಟು ಕಡೆ ಸಿಗ್ತಾ ಇಲ್ಲ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ನಾವು ಆಮದವನ್ನು ಮಾಡಿಕೊಳ್ತಾ ಇದ್ದೀವಿ. ಇದರಿಂದ ಒಂದು ಉತ್ಪಾದನಾ ವೆಚ್ಚ ಅನ್ನುವಂಥದ್ದು ಕೂಡ ಜಾಸ್ತಿ ಆಗ್ತದೆ. ಇದರಿಂದ ಪ್ರತಿ ತಿಂಗಳು ಬರ್ತಂಥ ಒಂದು ಕರೆಂಟ್ ಬಿಲ್ನ ಮಿತಿ ಏನಿತ್ತು ಅದು ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ, ಅಮೌಂಟ್ ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗ್ತದೆ. ಒಂದು ಯೂನಿಟ್ಗೆ ನಿಗದಿಪಡಿಸಿರ್ತಕ್ಕಂಥ ಪ್ರೈಸ್ ಕೂಡ ವರ್ಷದಿಂದ ವರ್ಷಕ್ಕೆ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ಇದನ್ನು ಮನಗೊಂಡಂತಹ ಒಂದು ಕೇಂದ್ರ ಸರ್ಕಾರ ಈ ಒಂದು ವಿದ್ಯುತ್ಗೆ ಸಂಬಂಧಪಟ್ಟಂಥ ಒಂದು ಯೋಜನೆಯನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಅದು ಪ್ರಭು ಶ್ರೀರಾಮನ ಒಂದು ಜನ್ಮಭೂಮಿ ಅಥವಾ ಅವರ ಒಂದು ಮಂದಿರ ಉದ್ಘಾಟನೆ ಆದಂಥ ದಿನದಂದೇ ಈ ಒಂದು ಯೋಜನೆ ತಂದಿರೋದ್ರಿಂದ ಇದೊಂದು ಭಾಳಷ್ಟು ವಿಶೇಷವಾದಂತಹ ಒಂದು ಯೋಜನೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಇನ್ನು ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗ್ತದೆ, ಯಾವ ರೀತಿಯಾಗಿ ಇದನ್ನು ಸದುಪಯೋಗ ಪಡೆದುಕೊಳ್ಳಬಹುದು ಅನ್ನುವಂಥದ್ದನ್ನು ಇನ್ನೂ ಅವರು ಹೇಳಿಲ್ಲ. ಜಸ್ಟ್ ಈ ಒಂದು ಯೋಜನೆಯನ್ನು ಮಾತ್ರ ಅವರು ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು ಮತ್ತು ಚಾಲನೆಯನ್ನು ನೀಡಿರ್ತಕ್ಕಂಥದ್ದು. ಈ ಒಂದು ಯೋಜನೆಯಲ್ಲಿ ಮೊದಲ ಬಾರಿಗೆ 1 ಕೋಟಿ ಮನೆಗಳಿಗೆ, 1 ಕೋಟಿ ಕುಟುಂಬಗಳಿಗೆ, ಮಧ್ಯಮ ವರ್ಗದ ಕುಟುಂಬಗಳಿಗೆ ಈ ಒಂದು ಯೋಜನೆಯ ಸದುಪಯೋಗವನ್ನು ಅವರು ನೀಡ್ತಾ ಇದ್ದಾರೆ. ಅವರ ಒಂದು 1 ಕೋಟಿಯ ಮನೆಗಳ ಮೇಲೆ ಸೌರ ವಿದ್ಯುತ್ ಶಕ್ತಿಯನ್ನು ಅಳವಡಿಸ್ತಾ ಇದ್ದಾರೆ. ಅದರಿಂದ ಕರೆಂಟನ್ನು ಉತ್ಪಾದನೆ ಮಾಡಿ ಆ ಒಂದು ಮನೆಗಳಿಗೇ ಅದನ್ನು ಕನ್ಸ್ಯೂಮ್ ಮಾಡ್ತಕ್ಕಂಥ ಒಂದು ಯೋಜನೆ ಈ ಒಂದು ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆ ಆಗಿರುತ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಮತ್ತು ಭಾರತದಾದ್ಯಂತ ಇರತಕ್ಕಂಥ ಎಲ್ಲ ಮಧ್ಯಮ ವರ್ಗದವರಿಗೆ ಈ ಒಂದು ಯೋಜನೆಯ ಸದುಪಯೋಗವನ್ನು ನೀಡಬೇಕು ಅನ್ನುವಂಥದ್ದು ಇದರ ಒಂದು ಗುರಿ ಮತ್ತು ಉದ್ದೇಶವಾಗಿರುತ್ತದೆ. ದೇಶದಾದ್ಯಂತ ಈ ಒಂದು ಯೋಜನೆ ಅನ್ನುವಂಥದ್ದು ಜಾರಿಗೆ ಬರಲಿದೆ. ಇನ್ನು ಈ ಒಂದು ಯೋಜನೆ ಯಾವ ರೀತಿಯಾಗಿ ಜಾರಿಗೆ ಬರ್ಬೋದು ಅನ್ನುವಂಥದ್ದನ್ನು ನೋಡೋದಾದರೆ ಇದು ಆಬ್ವಿಯಸ್ಲಿ ಆನ್ಲೈನ್ ಮೂಲಕನೇ ಜಾರಿಗೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತದೆ. ಯಾಕಂದರೆ ಇದು ಕೇವಲ ಮಿಡ್ಲ್ ಕ್ಲಾಸ್ಗಳಿಗೆ ಮಾತ್ರ ಅನ್ವಯಿಸ್ತಕ್ಕಂಥ ಒಂದು ಯೋಜನೆ ಆಗಿರುತ್ತದೆ. ಆದ್ದರಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿ ಯಾವ ರೀತಿಯಾಗಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯನ್ನು ಅವರು ಡಿಸ್ಟ್ರಿಬ್ಯೂಟ್ ಮಾಡಿದರು ಅದೇ ರೀತಿಯಾಗಿ ಇದನ್ನು ಕೂಡ ಮಾಡ್ತಕ್ಕಂಥ ಸಾಧ್ಯತೆಗಳು ಭಾಳಷ್ಟು ಇದ್ದಾವೆ. ಆದ್ದರಿಂದ ಇದು ಕೂಡ ಆನ್ಲೈನ್ ಮೂಲಕ ಸಾಕಾರಗೊಳ್ತಕ್ಕಂಥ ಒಂದು ಯೋಜನೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಈ ಒಂದು ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆ ಬಗ್ಗೆ ಇನ್ನಿತರ ಹೆಚ್ಚಿನ ಏನಾದರೂ ಒಂದು ಮಾಹಿತಿಗಳು ಬೇಕಾಗಿದ್ದರೆ ಮುಂದಿನ ಅಪ್ಡೇಟ್ಗಳಲ್ಲಿ ತಿಳಿಸ್ತಾ ಹೋಗ್ತೇನೆ. ಈ ಒಂದು ಯೋಜನೆ ಮಾಹಿತಿ ನಿಮಗೆಲ್ಲರೂ ಕೂಡ ಇಷ್ಟವಾಗಿದೆ ಮತ್ತು ಉಪಯುಕ್ತವಾಗಿದೆ ಅಂತ ಅನ್ನಿಸಿದರೆ ಲೈಕ್ ಮಾಡಿರಿ ಮತ್ತು ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ರಿ ಅಂತ ಹೇಳ್ತಾ, ನೀವೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಒಂದು ವೀಡಿಯೋಸ್ಗಳನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು ಆಲ್.